ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಮನೇಲಿ ಕೂತ್ಕೊಂಡು ಯಾವುದಾದ್ರೂ ವರ್ಕ್ ಮಾಡಬೇಕು ಅಂತ ಸರ್ಚ್ ಮಾಡ್ತಿರೋರಿಗೆ ಯೂಸ್ ಆಗಲಿ ಅಂತೇಳಿ ಇವತ್ತೊಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಅಂದರೆ ಎಲ್ರಿಗೂ ಕೂಡ ಮನೇಲಿ ಕೂತ್ಕೊಂಡು ಏನಾದರೂ ಒಂದು ಮಾಡಬೇಕು ಅಂದರೆ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಮನೆಯಲ್ಲೇ ಮಗು ನೋಡ್ಕೋಬೇಕು ಅಥವಾ ಸ್ವಲ್ಪ ಏಜ್ ಆದವ್ರು ಮನೇಲಿರ್ತಾರೆ, ಮನೇಲಿ ಇರಲೇಬೇಕು ಅನ್ನೋ ಪರಿಸ್ಥಿತಿ ಇರುತ್ತೆ. ಬಟ್ ಅವ್ರಿಗೂ ಕೂಡ ಒಂದು ಸ್ವಲ್ಪ ಏನಾದರೂ ಒಂದು ಅಮೌಂಟ್ ಅರ್ನಿಂಗ್ಸ್ ಮಾಡ್ಕೋಬೇಕು ಅನ್ನೋದು ಕೂಡ ಇರುತ್ತೆ. ಅದರಿಂದ ಅವರು ಸರ್ಚ್ ಮಾಡ್ತಾನೆ ಇರ್ತಾರೆ, ಕೆಲವೊಂದಕ್ಕೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿರ್ತಾರೆ. ಹಾಗೆ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಕೆಲವೊಬ್ಬರು ರೈಟಿಂಗ್ ವರ್ಕ್ ಕೊಡ್ತೀವಿ, ಹಾಗೆ ಟೈಪಿಂಗ್ ವರ್ಕ್ ಕೊಡ್ತೀವಿ ಅಂತಲೂ ಕೂಡ ಅಮೌಂಟ್ ಕೂಡ ಇಸ್ಕೊಂಡು ಮೋಸ ಕೂಡ ಮಾಡಿರ್ತಾರೆ. ಬಟ್ ಇವಾಗ ನಾನು ಹೇಳ್ತಾ ಇರೋಂಥ ವರ್ಕು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅಂದರೆ ಇದನ್ನು ನೀವು ಮೈಸೂರವರಾಗಿದ್ದರೆ ಮಾತ್ರ ಈ ಪ್ರಾಜೆಕ್ಟ್ ಇರೋದು ಮೈಸೂರವ್ರಿಗೆ ಮಾತ್ರ, ಅಂದರೆ ಮೈಸೂರಲ್ಲಿರೋರಿಗೆ ಮಾತ್ರ. ನಿಮಗೆ ನೆಕ್ಸ್ಟ್ ಪ್ಲೇಸಲ್ಲೂ ಕೂಡ ಬೇಕಾಗತ್ತೆ. ಬೇಕಂದರೆ ಈ ವಿಡಿಯೋದ ನೋಡಿಕೊಂಡು ನೀವು ನನ್ನದೊಂದು ಇನ್ಸ್ಟಾ ಐಡಿಗೆ ಒಂದು ಮೆಸೇಜ್ ಹಾಕಿ. ಏನಕ್ಕೆ ಹೇಳಿದ್ರೆ ನಾನಿಲ್ಲಿ ಆ ಇನ್ಸ್ಟಾ ಐಡಿಗೆ ನೀವು ಮೆಸೇಜ್ ಹಾಕಿದ್ರೆ ನಾನು ಲೊಕೇಶನ್ ಕೂಡ ನಿಮಗೆ ಶೇರ್ ಮಾಡಿಕೊಡ್ತೀನಿ. ಏನಿಲ್ಲ, ನಿಮಗೆ ನೋಟ್ಸ್ಗಳನ್ನ ಕೊಡ್ತಾರೆ, ನೀವು ಅಂದರೆ ಬರ್ದು ಕೊಡಬೇಕು. ಕನ್ನಡ ಆದರೆ ನಿಮಗೆ 3 ರುಪೀಸು, ಇಂಗ್ಲೀಷ್ ಆದರೆ 2 ರುಪೀಸು. ಇನ್ನೂ ಹೆಚ್ಚು ಕಮ್ಮಿ ಬೇಕಾದ್ರೆ ನೀವು ಮಾತಾಡ್ಕೊಂಡು ಮಾಡ್ಕೋಬೋದು. ಹಾಗೆ ಇದು ನೋಟ್ಸ್ ಅಂದರೆ ಯಾವ ರೀತಿ ಅಂದರೆ, ಇವಾಗ ಒಂದು ಸ್ವಲ್ಪ ಅಬ್ನಾರ್ಮಲ್ ಮಕ್ಕಳಿರ್ತಾರೆ, ಹಾಗೆ ಕೆಲವೊಬ್ಬರಿಗೆ ಕೈ ಕಾಲು ಸ್ವಾಧೀನ ಇರೋದಿಲ್ಲ, ಅವ್ರಿಗೆ ಬರೆಯೋ ಅಂಥ ಅನುಕೂಲ ಅವ್ರಿಗೆ ಇರೋದಿಲ್ಲ ಪಾಪ, ಅಂಥವ್ರು ಓದ್ತಾ ಇರ್ತಾರೆ ಅಲ್ವಾ, ಅವ್ರಿಗೋಸ್ಕರ ಅವ್ರಿಗೆ ಬರೆಯೋಕ್ಕಾಗದೇ ಇದ್ದವ್ರಿಗೋಸ್ಕರ ನೋಟ್ಸ್ಗಳನ್ನ ಬರ್ಕೊಡೋದಷ್ಟೇ. ಹಾಗೆ ಇದರಲ್ಲಿ ಯಾವುದೇ ರೀತಿಯ ಟಾರ್ಗೆಟ್ ಇಲ್ಲ. ಹಾಗೆ ಇಷ್ಟೇ ಪೇಜ್ ಬರಿಬೇಕು, ಇಷ್ಟು ಪೇಜ್ ಬರೆದ್ರೇ ಅಮೌಂಟ್ ಕೊಡೋದು ಆ ಥರ ಏನೂ ಕೂಡ ಇಲ್ಲ. ಹಾಗೆ ₹1 ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ. ಅವರು ಹೇಳೋಂಥ ನೀವು ಅವ್ರು ಯಾವ ಥರ ನಿಮಗೆ ಬರಿಬೇಕಂತ ಹೇಳ್ಕೊಟ್ಟಿರ್ತಾರೋ ಆ ಥರ ಬರ್ಕೊಟ್ರೆ ಆಗುತ್ತೆ ಅಷ್ಟೇ. ಇಂಟ್ರೆಸ್ಟ್ ಇದ್ದವರು ನನ್ನದೊಂದು ಇನ್ಸ್ಟಾ ಐಡಿಗೆ ನಿಮ್ಮದೊಂದು ಮೆಸೇಜ್ ಹಾಕಿ. ಇದು ಯೂಟ್ಯೂಬ್ ಆದ್ದರಿಂದ ನಾನು ಇಲ್ಲಿ ನಂದು ಎಲ್ಲನೂ ಕೂಡ ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರು ಏನಾದರೂ ನಿಮಗೆ ಶೇರ್ ಮಾಡೋದಕ್ಕೆ ಸ್ವಲ್ಪ ಭಯ ಅಂತೇಳಿ ನಾನು ಇನ್ಸ್ಟಾ ಐಡಿಗಿಂದು ನಿಮ್ಗೆ ಹೇಳ್ತಾ ಇದ್ದೀನಿ. ಸಹನಾ ಕಿಶೋರ್ 79 ಅಂತ ಇನ್ಸ್ಟಾ ಐಡಿಗೆ ಒಂದು ಮೆಸೇಜ್ ಹಾಕಿ, ನಾನು ಲೊಕೇಶನ್ ಶೇರ್ ಮಾಡ್ತೀನಿ. ನೀವೇ ಕೂಡ ಆಫೀಸ್ಗೆ ಹೋಗಿ ಅಲ್ಲೇ ನೀವು ಈಸ್ಕೊಂಡು ಬರಿಬೋದು. ಅಂದರೆ ಇದರಿಂದ ಯಾವುದೇ ರೀತಿಯಾದ ಮೋಸ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಬರ್ಕೊಡ್ತೀವಿ ಅಂದರೆ ಟ್ರೈ ಮಾಡಿ. ನಿಮಗೆ ತುಂಬ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಇದೆ, ಆಮೇಲೆ ತುಂಬ ಚೆನ್ನಾಗಿ ಕನ್ನಡ ಬರುತ್ತೆ ಅಂದರೆ ಇನ್ನೂ ಕೂಡ ನೀವು ಆರಾಮಾಗಿ ಇದರಲ್ಲಿ ಅರ್ನಿಂಗ್ಸ್ ಮಾಡ್ಕೋಬೋದು. ಹಾಗೆ ನೀವು ತುಂಬ ಏನು ದೊಡ್ಡ ಪೇಜ್ ಏನಿರಲ್ಲ, ತುಂಬ ಚಿಕ್ಕ ಪೇಜೇ ಇರುತ್ತೆ, ನೀವು ಆರಾಮಾಗಿ ಕೂಡ ಬರಿಬೋದು ಅಂಥೇಳಿ ಇವತ್ತೊಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಕೆಲವೊಬ್ಬರು, ನಾನು ಕೂಡ ಅಷ್ಟೇ, ಎಷ್ಟೊಂದು ರೈಟಿಂಗ್ ವರ್ಕೆಲ್ಲ ತಗೊಂಡು ತುಂಬಾ ಮೋಸ ಹೋಗಿದ್ದೀನಿ. ಏಕೆಂದರೆ ನಮ್ಮ ಹತ್ರನೇ ಅಮೌಂಟ್ ಕಟ್ಟಿಸ್ಕೋತಾರೆ, ನೀವು ಪೇಜೆಲ್ಲ ಮುಗಿಸಿ ಬರೆದು ಕೊಟ್ಮೇಲೆ ನಾವು ಅಮೌಂಟ್ನ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತಾರೆ. ಅದೆಲ್ಲ ಸುಳ್ಳು. ಇದಂತೂ ನೋಡಿ, ನೀವು ಯಾವುದೇ ರೀತಿಯಾದ ₹1 ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ. ಹಾಗೆ ಇನ್ನೂ ಒಂದು ತಿಳ್ಕೊಳ್ಳಿ, ಮೈಸೂರಲ್ಲಿರೋರಿಗೆ ಮಾತ್ರ ಈ ಪ್ರಾಜೆಕ್ಟ್ ಇವಾಗ ಇರೋದು. ಅದೇ ಥರ ಬೇರೆ ಬೇರೆ ಊರಲ್ಲಿದ್ದಾಗಲೂ ಕೂಡ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಸದ್ಯಕ್ಕೆ ಈಗ ಮೈಸೂರಲ್ಲಿರೋರು ನೀವು ಇದನ್ನು ಕಾಂಟ್ಯಾಕ್ಟ್ ಮಾಡಿ. ನೀವು ಪಕ್ಕ ನೀವು ಏನಾದ್ರು ಮನೇಲಿ ಕೂತ್ಕೊಂಡು ನಾವು ಬರ್ಕೊಡ್ತೀವಿ, ನಮಗೆ ಟೈಮ್ ಇದೆ ಅನ್ನೋರು ಕೂಡ ಕಾಂಟ್ಯಾಕ್ಟ್ ಮಾಡಿ. ಅವ್ರದ್ದು ಲೊಕೇಶನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಆದರೆ ಒಬ್ಬೊಬ್ಬರು ಒಂದು ಹೇಳ್ತೀನಿ ಕೇಳಿ, ಸುಮ್ಮನೆ ಫೇಕು, ಸುಮ್ಮನೆ ಏನೇನಕ್ಕೋ ಮೆಸೇಜ್ ಮಾಡಿ ಏನೇನೋ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಪ್ಪ. ನೀವು ಜೆನ್ಯೂನಾಗಿದ್ದು ನಾವು ಮನೇಲಿ ಕೂತ್ಕೊಂಡು ವರ್ಕ್ ಮಾಡಬೇಕು ಅಂತ ಏನಾದ್ರು ನಿಮಗಿದ್ರೆ, ನೀವು ಈ ವರ್ಕು ಕೂಡ ನಿಮಗೆ ಜೆನ್ಯೂನಾಗೇ ಇದೆ, ಅಂದರೆ ಯಾವುದೇ ರೀತಿಯಾದ ಮೋಸ ಅಂತೂ ಆಗೋದಿಲ್ಲ. ಮಾಡ್ತೀವಿ ಅಂತ ಅನ್ನೋರು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಅಂದರೆ ನಮ್ಮದು ಇನ್ಸ್ಟಾ ಐಡಿ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಲೊಕೇಶನ್ ಶೇರ್ ಮಾಡ್ತೀನಿ ಆಫೀಸ್ದು. ನೀವು ಆಫೀಸ್ಗೆ ಹೋಗಿ ನಿಮಗೆ ಅವ್ರು ಏನು ವರ್ಕ್ ಕೊಡ್ತಾರೆ ಅನ್ನೋದನ್ನ ಕಲೆಕ್ಟ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಹಾಗೆ ಇದರಲ್ಲಿ ಯಾವುದೇ ರೀತಿಯ ಚೀಟಿಂಗ್ ಇಲ್ಲ. ಹಾಗೆ ನಾವು ಕೆಲವೊಬ್ರಿಗೆ ಮಾಡ್ತಾರಂತ ಎಲ್ಪ್ ಅಂತಲೇ ಅಂದ್ಕೊಳ್ಳಿ. ಏನಕ್ಕಂದರೆ ಒಬ್ಬೊಬ್ರಿಗೆ ಕೈ ಕಾಲು ಅಥವಾ ಆಕ್ಸಿಡೆಂಟಾಗಿ ಕಾಲು ಹೋಗಿರ್ಬೋದು, ಕೈ ಹೋಗಿರ್ಬೋದು. ಅಂದರೆ ಕೈ ಇಲ್ಲ ಅಂದರೆ ಅವ್ರಿಗೆ ಬರೆಯೋಕ್ಕೆ ನಿಜವಾಗ್ಲೂ ಹಿಂಸೆನೇ. ಆಮೇಲೆ ಕೆಲವೊಬ್ಬರಿಗೆ ಕಾಲಿಲ್ಲ ಅಂದರೂ ಕೂಡ ಒಂದೇ ಕಡೆ ಕೂತ್ಕೊಂಡು ಬರೆಯೋಕ್ಕೂ ಕೂಡ ಆಗ್ತಾ ಇರಲ್ಲ, ಅಂಥ ಪರಿಸ್ಥಿತಿಲಿ ಇರ್ತಾರೆ ಅಲ್ವಾ. ಹಾಗೆ ಬೆಡ್ ರಿಟರ್ನ್ ಕೂಡ ಆಗಿರ್ತಾರೆ, ಆದರೂ ಕೂಡ ಅವರು ಓದ್ತಾ ಇರ್ತಾರೆ. ಅಂದರೆ ಮುಂದೆ ಕ್ಯೂರ್ ಆಗೋಂಥವ್ರು ಪಾಪ, ಅವರು ಎಜುಕೇಷನ್ನು ಸ್ಟಾಪ್ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣದಿಂದ ಓದ್ತಾನೆ ಇರ್ತಾರೆ. ಅಂಥವ್ರಿಗೆ ಯೂಸ್ ಆಗಲಿ ಅಂತ ಈ ಒಂದು ಪ್ರಾಜೆಕ್ಟ್ನ ತೊಗೊಂಡಿದ್ದಾರೆ. ಇದು ನಮ್ಗೆ ಗೊತ್ತಿರೋರು ನನಗೆ ಹೇಳಿದ್ದು, ಈ ಥರ ವರ್ಕ್ ಇದೆ ನೀವು ಮಾಡಿ ಅಂತ. ನಾನೇ ಮಾಡ್ತೀನಿ, ಬಟ್ ಏನು ಗೊತ್ತಾ, ನನಗೆ ಒಂದು ಚಿಕ್ಕ ಮಗು ಇರೋದ್ರಿಂದ ನನಗೆ ಆದಷ್ಟು ನನಗೆ ಬರೆದು ಕೊಡೋ ಅಂಥ ಟೈಮು ಅಂತೂ ನನಗಂತೂ ಇಲ್ಲ. ಅಟ್ಲೀಸ್ಟ್ ಬೇರೆಯವ್ರಿಗಾದರೂ ಯೂಸ್ ಆಗಲಿ, ಮನೆಯಲ್ಲಿ ಫ್ರೀಯಾಗಿರೋ ಅಂಥವ್ರು ಮಾಡಲಿ. ಅದು ಅಲ್ಲದೆ ಮೈಸೂರು ಅಂದಮೇಲೆ, ಅದು ಅಲ್ಲದೆ ಆಫೀಸ್ ಅಡ್ರೆಸ್ ಕೂಡ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಯಾವುದೇ ರೀತಿಯಾದ ಮೋಸ ಇಲ್ಲ ಅಲ್ವಾ. ಈಗ ಇಲ್ಲಿ ಪೇಜ್ ಯಾವ ಥರ ಇರುತ್ತೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ. ಈ ಥರ ಇಷ್ಟೊಂದು ಚಿಕ್ಕ ಪೇಜ್ ಇರುತ್ತೆ ಅಷ್ಟೇ. ತುಂಬ ಒಬ್ಬೊಬ್ಬರು ಏನು ಮಾಡ್ತಾರೆ, ತುಂಬ ಚಿಕ್ಕದಾಗಿ ಟೈಪಿಂಗ್ ಮಾಡಿಸ್ಬಿಟ್ಟು ಒಂದು ಪೇಜು ನಿಮಗೆ, ಅವ್ರದ್ದು ಒಂದು ಪೇಜು ನಿಮ್ಮ ಪೇಜಲ್ಲಿ ಒಂದು 50 ಪೇಜ್ ಆದರೂ ಆಗುತ್ತೆ.
ಆ ಥರ ಟೆಕ್ನಿಕೆಲ್ಲ ಉಪಯೋಗಿಸಿ ಮಾಡ್ತಾರೆ. ಬಟ್ ನಾನು ಕೂಡ ಅದ್ರಲ್ಲಿ ಮೋಸ ಹೋಗಿದ್ದೀನಿ. ಇದು ಅದು ಯಾವುದೇ ಯಾವ ರೀತಿಲೂ ಅದಂತೂ ಈ ಥರ ಅಲ್ಲ. ಅಂದರೆ ನಾನು ಹೇಳ್ತಾ ಇರೋಂಥ ವರ್ಕು ಆ ಥರ ಅಲ್ಲ. ನಿಜವಾಗ್ಲೂ ಇದು ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಕೈಯಲ್ಲಿ ಪಾಪ ಬರೆಯೋಕ್ಕಾಗದೇ ಇದ್ದವ್ರಿಗೆ ಅವರು ಈ ಥರ ಹೆಲ್ಪ್ ಮಾಡ್ತಾರೆ ಅದಷ್ಟೇ. ಇಂಟ್ರೆಸ್ಟ್ ಇದ್ದವರು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಅವ್ರ ಬಗ್ಗೆ ಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನೊಂದು ಇನ್ಸ್ಟಾ ಐ ಡಿಲಿ ಬಂದು ಒಂದು ಮೆಸೇಜ್ ಹಾಕಿ ಅಂಥೇಳಿ ಇವತ್ತು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಡೈಲಿ ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂಥೇಳಿ ಇವತ್ತು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.